ಸೂಕ್ತ ನ್ಯೂಸ್ಗೆ ಸ್ವಾಗತ. ನಾನು ಪ್ರಜ್ಞಶ್ರೀ ಮುಳ್ಳೂರು. ಇದೀಗ ಹೆಡ್ಲೈನ್ಸ್. ಶಿವಮೊಗ್ಗದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿ, ಆಟೋ ರಿಕ್ಷಾ ತಪ್ಪಿಸಲು ಹೋಗಿ ನಡೆದ ಅವಘಡ. ಅಮೀರ್ ಅಹಮದ್ ಸರ್ಕಲ್ನಲ್ಲಿ ಸಂಭವಿಸಿದ ಘಟನೆ. ವಿದೇಶದಲ್ಲಿ ಉದ್ಯೋಗ ಕೊಡಿಸುವುದಾಗಿ ವಂಚನೆ, ಮುಂಬೈ ಮೂಲದ ಇಬ್ಬರ ಬಂಧನ. ಮಂಗಳೂರು ಸಿಸಿಬಿ ಪೊಲೀಸರ ಕಾರ್ಯಾಚರಣೆ. ಎಸ್ಡಿಪಿಐಯ ರಿಯಾಜ್ ಕಡಂಬು ವಿರುದ್ಧ ದೂರು, ಸಮಾಜದ ಸ್ವಾಸ್ಥ್ಯ ಕೆಡಿಸುವ ಹೇಳಿಕೆ ಆರೋಪ. ಸ್ವಯಂ ಪ್ರೇರಿತ ದೂರು ದಾಖಲಿಸಿದ ಉಡುಪಿ ಪೊಲೀಸರು. ಮಾದಕ ವಸ್ತುಗಳ ವಿರುದ್ಧ ಪೊಲೀಸರ ಸಮರ, 22 ವರ್ಷದ ಆರೋಪಿ ಧ್ರುವ ಡಿ ಶೆಟ್ಟಿ ಬಂಧನ. ಮಂಗಳೂರು ಪೊಲೀಸರ ಮಿಂಚಿನ ಕಾರ್ಯಾಚರಣೆ. ಮಿನಿ ಬಸ್ ಒಂದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಘಟನೆ ಶಿವಮೊಗ್ಗದ ಅಮೀರ್ ಅಹಮದ್ ಸರ್ಕಲ್ನಲ್ಲಿ ಇಂದು ಬೆಳಗ್ಗೆ ನಡೆದಿದೆ. ಇಲ್ಲಿನ ಎಎ ಸರ್ಕಲ್ ಬಳಿ ಬಸ್ ಬರುವಾಗ ಆಟೋವೊಂದು ಅಡ್ಡ ಬಂದಿದೆ. ಈ ವೇಳೆ ಆಟೋ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಹೋಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಎನ್ನಲಾಗಿದೆ. ಅದೃಷ್ಟವಶಾತ್ ಬಸ್ನಲ್ಲಿ ಪ್ರಯಾಣಿಕರು ಯಾರೂ ಇಲ್ಲದ ಕಾರಣ ಜೀವಹಾನಿ ತಪ್ಪಿದಂತಾಗಿದೆ. ಈ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದೇಶದಲ್ಲಿ ಉದ್ಯೋಗದ ವೀಸಾ ಕೊಡುವುದಾಗಿ ನಂಬಿಸಿ ವಂಚನೆ ಮಾಡಿದ ಆರೋಪದ ಮೇಲೆ ಮುಂಬೈ ಮೂಲದ ಮುಖ್ಯ ಆರೋಪಿಗಳನ್ನು ಮಂಗಳೂರು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಮಹಾರಾಷ್ಟ್ರ ನವಿ ಮುಂಬೈನ 45 ವರ್ಷದ ದಿಲ್ಶಾದ್ ಅಬ್ದುಲ್ ಸತ್ತರ್ ಖಾನ್ ಮತ್ತು 34 ವರ್ಷದ ಸಾಹುಕಾರಿ ಕಿಶೋರ್ ಕುಮಾರ್ ಅಲಿಯಾಸ್ ಅನಿಲ್ ಪಾಟೀಲ್ ಬಂಧಿತ ಆರೋಪಿಗಳು. ಇಬ್ಬರು ಮಂಗಳೂರು ನಗರದ ಬೆಂದೂರ್ವೆಲ್ನಲ್ಲಿ ಕಚೇರಿ ತೆರೆದು ಜಾಹೀರಾತು ನೀಡಿ ಉದ್ಯೋಗಾಕಾಂಕ್ಷಿಗಳಿಗೆ ನಂಬಿಕೆ ಬರುವ ಹಾಗೆ ನಂಬಿಸಿ ಅವರಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದು 289 ಜನರಿಗೆ ಸುಮಾರು 4,50,00,000 ರೂಪಾಯಿ ವಂಚಿಸಿದ್ದಾರೆ ಎನ್ನಲಾಗಿದೆ. ಉಡುಪಿ ಬ್ರಹ್ಮಾವರದ ಕುಂಜಾಲುವಿನಲ್ಲಿ ದನದ ರುಂಡ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನಕಾರಿ ಹೇಳಿಕೆ ನೀಡಿರುವ ಆರೋಪದಲ್ಲಿ ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಂಬು ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ. ಜುಲೈ 5ರ ಸುದ್ದಿಗೋಷ್ಠಿಯಲ್ಲಿ ರಿಯಾಜ್ ಕಡಂಬು ಅವರು ಕುಂಜಾಲುವಿನಲ್ಲಿ ದನದ ರುಂಡ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿ ಸಂಘ ಪರಿವಾರ ಮತ್ತು ಬಿಜೆಪಿ ನಾಯಕರು ಸಮಾಜದ ಸ್ವಾಸ್ಥ್ಯ ಕೆಡಿಸುವಂತಹ ಗಲಭೆ ಸೃಷ್ಟಿಸುವಂತಹ ಹುನ್ನಾರವನ್ನ ಮಾಡಿದ್ದಾರೆ ಎಂಬುದಾಗಿ ಸಾರ್ವಜನಿಕವಾಗಿ ಹೇಳಿಕೆ ನೀಡಿದ್ದಾರೆ ಎನ್ನಲಾಗಿದೆ. ಈ ಕುರಿತು ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಮಂಗಳೂರು ಠಾಣಾ ವ್ಯಾಪ್ತಿಯಲ್ಲಿ 5 ಜನ ಆರೋಪಿತರಿಗೆ ಮಾದಕ ವಸ್ತುವನ್ನು ಪೂರೈಸುತ್ತಿದ್ದ ಆರೋಪಿತನನ್ನು ಮೈಸೂರಿನಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಯನ್ನು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ನಿವಾಸಿ 22 ವರ್ಷದ ಧ್ರುವ ಡಿ ಶೆಟ್ಟಿ ಎಂದು ಗುರುತಿಸಲಾಗಿದೆ. ಈ ವೇಳೆ ಧ್ರುವ ಶೆಟ್ಟಿಯಿಂದ ಮಾದಕ ವಸ್ತು ಸಾಗಾಣಿಕೆಗೆ ಬಳಸಿದ್ದ ಮೊಬೈಲ್ ಫೋನ್ ಮತ್ತು ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದ್ದು ತನಿಖೆ ಮುಂದುವರೆದಿದೆ. ಕಾರ್ಯಾಚರಣೆಯಲ್ಲಿ ಮಂಗಳೂರು ಕೇಂದ್ರ ಅಪರಾಧ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಕೊಯ್ಲಾ ಗ್ರಾಮದ ಬದನಡಿ ಷಣ್ಮುಖ ಕಲಾ ತಂಡದ ವತಿಯಿಂದ ತಾರೆಪಟ್ಪು ಕಂಬಳದಡ್ಡ ಕೆಸರು ಗದ್ದೆಯಲ್ಲಿ ಊರುದ ಗೌಜಿ ಗೊಪ್ಪುದ ಕಲಾ ಬಾನಿರ್ದ ತಲಾ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು. ಪ್ರಗತಿಪರ ಕೃಷಿಕರಾದ ಬಾಬು ಮಡಿವಾಳ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಗಣ್ಯರು ದೀಪ ಬೆಳಗಿಸಿ ಸಭಾ ಕಾರ್ಯಕ್ರಮ ಉದ್ಘಾಟಿಸಿದರು. ಬಳಿಕ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಪ್ರಗತಿಪರ ಕೃಷಿಕ ರಾಮಕೃಷ್ಣ ನಾಯಕ್ ಕರ್ಪೆ ಕಿನ್ನಾಜೆ ಅವರು, ನಾವು ಗದ್ದೆಯಲ್ಲಿ ಕೆಲಸ ಮಾಡಿ ಶಾಲೆಗೆ ಹೋಗಿ ಬಂದು ಮತ್ತೆ ಸಂಜೆ ಗದ್ದೆಯಲ್ಲಿ ಕೆಲಸ ಮಾಡಿದವರು. ಇಂದಿನ ಮಕ್ಕಳಿಗೆ ಕೆಸರಿನ ಬಗ್ಗೆ ಗೊತ್ತಿಲ್ಲ. ಆದರೆ ಇವತ್ತು ಬದನಡಿ ಷಣ್ಮುಖ ಕಲಾ ತಂಡ ಕೆಸರು ಗದ್ದೆಯಲ್ಲಿ ಆಟವಾಡಲು ಅವಕಾಶ ಕಲ್ಪಿಸಿದ್ದಾರೆ. ಗದ್ದೆಯಲ್ಲಿ ಖುಷಿಯಿಂದ ಆಟವಾಡಿ ಎಂದು ಮಕ್ಕಳನ್ನ ಹುರಿದುಂಬಿಸಿದರು. ಇದೇ ವೇಳೆ ದೈವಪಾತ್ರಿ ಉಮಾನಾಥ ಸಪಲ್ಯ ಬೆಳ್ಳೂರು, ನಿವೃತ್ತ ಮುಖ್ಯ ಶಿಕ್ಷಕ ಸೋಮಪ್ಪ ಮಡಿವಾಳ, ನಾಟ್ಯ ವೈದ್ಯೆ ಚೆಲುವಮ್ಮ ಶಾಂತಿ ಪಲ್ಕೆ ಇವರನ್ನ ಸನ್ಮಾನಿಸಲಾಯಿತು. ಜೊತೆಗೆ ಪ್ರತಿಭಾ ಪುರಸ್ಕಾರ ನಡೆಯಿತು. ಬಳಿಕ ಗದ್ದೆಗೆ ಹಾಲು ಮತ್ತು ಸಿಯಾಳ ಎರೆದು ಸ್ಪರ್ಧೆಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಪತ್ರಕರ್ತ ಮೋಹನ್ ಕೇಶಿಯಾನ್, ಸೂಕ್ತ ನ್ಯೂಸ್ ಕೇಬಲ್ ವಾಹಿನಿಯ ನಿರ್ದೇಶಕರಾದ ಪ್ರದೀಪ್ ಪೂಜಾರಿ ಕುಕ್ಕಿಪಾಡಿ, ಆನಂದ ಟೈಲರ್, ಹರೀಶ ಶೆಟ್ಟಿ, ಶಾಂತಕುಮಾರ್ ಶೆಟ್ಟಿ ಸೇರಿದಂತೆ
ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ಬಳಿಕ ಮಕ್ಕಳಿಗೆ, ಮಹಿಳೆಯರಿಗೆ ಮತ್ತು ಪುರುಷರಿಗೆ ವಿವಿಧ ಆಟೋಟ ಸ್ಪರ್ಧೆಗಳು ನಡೆಯಿತು. ಒಂಜಿ ವರ್ಷೋಡು ಮಿನಿಮಮ್ ಒಂಜಿ 10-15 ದಿನ ಆ ಕಂಡೋಡು ಕೆಸರೋಡು ಗೊಬ್ಬುದಿತ್ತು ಮಲ್ಲಾತ್ರ ಜೋಕುಲವ ಕಾಂಡ ಲೆಕ್ಕದ ಏರು ಬೋರಿನ ಕಂಡೋಗು ದೇರ್ದು ಕಂಡೋಡು ನೊಗ ಕಟ್ಟಿ ಬೊಕ್ಕ ಈ ಶಾಲೆ ಹೋತನಗುಲ್ಲಮ್ಮ ಬಯ್ಯೋಡು ಬರ್ತದೆ ನೇಜು ಹೋಯ್ತದ ಮಿತ್ತು ಕಂಡೋಡ್ದು ಮಿತ್ತು ಪುನಿಟಿದಿತ್ತಿನ ಜೋಕುಲಮ್ಮ ಅಂಚ ಇತ್ತು ನಡೆದವರ ಇನಿ ಕಾನ್ವೆಂಟ್ LKG UKG ಇಂಗ್ಲೀಷ್ ಮೀಡಿಯಂ ಹೋಗ್ನಾಗ್ಲಿಕ್ಕೆ ಕೆಸರದ ಗೊತ್ತಿಜ್ಜಿ ಅಂಚ ಈ ಎಲ್ಲೇ ಜೋಕ್ಲಿಗೆ ದಯದೀರು ಜೋರು ಮಲ್ಪಡೆ ಅಕುಲು ಏತು ಗೊಬ್ಬರ ಗೊಬ್ಬಡು ನಿಜವಾದ ಕೆಸರೋಡು ಗೊಬ್ಬಲೆ ನಿಗಲಿಗೆ ಗೊಬ್ಬರ ಒಂದು ಅವಕಾಶ ಮತ್ತು ಗೊತ್ತಿನಂಚಿನ ಷಣ್ಮುಖ ಕಲಾ ತಂಡದ ಅಧ್ಯಕ್ಷರು ಪದಾಧಿಕಾರಿ ನಮಗೆ ಮಾಂತರೆಲ್ಲ ಶುಭ ಹಾರೈಸಂದು